ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಮಾಧ್ಯಮಗಳು ಕೇಳ್ಕೊಂಡು ವರದಿಗಳು ಮಾಡ್ತಾ ಇದ್ದಾವೆ ಬಿಟ್ರೆ ಅಲ್ಲಿ ಅಭಿವೃದ್ಧಿ ಆಗ್ತಾ ಇರೋದು ಏನಿಲ್ಲ. ಕೇಂದ್ರ ಮಂತ್ರಿಗಳಿಗೆ ನೀವೇ ಒಂದು ಅರ್ಜಿ ಕೊಡ್ಬೋದಾಗಿತ್ತಲ್ಲ, ಪತ್ರ ಬರಿಬೋದಾಗಿತ್ತಲ್ಲ. ಮಂಡ್ಯ ಜಿಲ್ಲೆಗೆ ಕೈಗಾರಿಕೆ ಬೇಕು, ಇಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ, ಜನ ಕುಡಿದು ಕುಪ್ಪಳಿಸ್ತಾ ಇದ್ದಾರೆ, ಅವ್ರಿಗೆ ಆದಾಯದ ಮೂಲಗಳಿಲ್ಲ, ಕರ್ನಾಟಕದಲ್ಲಿ ಅಬಕಾರಿ ಇಲಾಖೆಗೆ ಹೆಚ್ಚಿಗೆ ತೆರಿಗೆ ಬರ್ತಕ್ಕಂಥ ಹಣ ಕೂಡ ಮಂಡ್ಯದೇನೆ, ಹೆಚ್ಚಿಗೆ ಕುಡಿತಾರೆ ಅಲ್ಲಿ. ಮತ್ತೆ ಏನು ಅಭಿವೃದ್ಧಿ ಇದೆ? ಅಭಿವೃದ್ಧಿ ವಿಚಾರದಲ್ಲಿ ನೀವೆಲ್ಲ ಯಾಕೆ ಇಳಿಬಾರ್ದು? ಅವರು ಕೇಂದ್ರ ಮಂತ್ರಿಗಳು ಅಂತ ಅವರು, ರಾಜ್ಯ ಮಂತ್ರಿಗಳು ಅಂತ ನೀವು. ಆಯ್ತು, ಇರ್ತವೆ ಸಮಸ್ಯೆಗಳಿರ್ತವೆ, ಇಲ್ಲ ಅನ್ನಕ್ಕಾಗುತ್ತಾ? ಈಗ ನಿಮ್ಮದೇ ಈಗ ಸಚಿವ ಸಂಪುಟ ಪುನರ್ರಚನೆ ಆದರೆ ಚಲುವರಾಯಸ್ವಾಮಿ ಅವರಿಗೆ ಮಂತ್ರಿಗಿರಿ ಹೋಗುತ್ತೆ ಅಂತ ಒಂದು ಟಾಕ್ ಇದೆ. ನಿಮ್ಮ ಟೆನ್ಷನ್ ನೀವು ಇರ್ತೀರ. ಆದರೆ ಮಾಧ್ಯಮಗಳು ಕೇಳಿದಾಗ ಅವ್ರ ಮೇಲೇನೆ ದಬ್ಬಾಲಿಕೆನಾ? ನೀವು ಮನುಷ್ಯರ, ಮಾಧ್ಯಮದವರ, ರಾಜಕಾರಣಿಗಳ? ಯಾರಿಲ್ಲಿ ಮನುಷ್ಯರು? ಯಾಕೆ ಒಂದು ಮಂಡ್ಯ ಹಿಂದುಳಿದ ಪ್ರದೇಶವಾಗಿದೆ? ಯಾಕೆ ಮೂಲಭೂತ ಸೌಕರ್ಯಗಳಿಲ್ಲ, ಉದ್ಯೋಗ ಅವಕಾಶಗಳಿಲ್ಲ? ಕರ್ನಾಟಕದಲ್ಲಿ ಹೇಳ್ಕೊಳ್ಳೋ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆಯಾ ಮಂಡ್ಯ ಜಿಲ್ಲೆ? ರಾಜಕೀಯ ಉಗಮ ಸ್ಥಾನ ಅಲ್ವಾ ಅದು? ಎಲ್ಲ ನಾಯಕರು ಅಲ್ಲೇ ಅಲ್ವಾ ಒದ್ದಾಡೋದು? ಎಲ್ಲ ಹಿತಾಸಕ್ತಿ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ರಾಜಕೀಯ ಇವತ್ತಿಗಿರುತ್ತೆ, ನಾಳೆಗಿರುತ್ತೆ, ಅದು ಈ ಮನುಷ್ಯರು ಸಾಯೋ ತನಕನೂ ಇರುತ್ತೆ ರಾಜಕೀಯ. ಅದು ನೀವು ಇರುವೊಳಗೆ ಏನಾದ್ರು ಮಾಡ್ಬೇಕಲ್ವ? ಅಲ್ಲಿ ಅಭಿವೃದ್ಧಿ ಇದೆಯಾ ಹೋಗ್ಲಿ ಅಲ್ಲಿ? ಇವ್ರು ನೋಡಿದ್ರೆ ಅದನ್ನು ಬಿಟ್ಟು ಕಚ್ಚಾಡೋದು. ತೋರಿಸಿ, ನಾವು ಕೇಳಿದ್ವಿ, ಅವ್ರು ಕೊಟ್ಟಿಲ್ಲ, ಕೇಂದ್ರದ ಕಡೆಯಿಂದ ಯಾವುದು ಕೊಟ್ಟಿಲ್ಲ ನಮಗೆ ಮಾಹಿತಿನಂತ. ನಿಮ್ಮ ಹತ್ರನೂ ಇಲ್ಲ, ನೀವು ಹೋಗಿ ಅವ್ರನ್ನ ಕೇಳಲ್ಲ. ನೀವು ಟೈಮ್ ಪಾಸ್ ಮಾಡ್ತಾ ಇದ್ರ, ಈ ಮಂತ್ರಿ ಇರೋ ತನಕ ಇರೋಣ ಅಂತ. ಏನಾಗಿದೆ ಅಂತ ಅಭಿವೃದ್ಧಿ ಮಂಡ್ಯದಲ್ಲಿ? ಎಲ್ಲ ರಾಜಕಾರಣಿಗಳು ಅಲ್ಲೇ ಹುಡ್ತಾರಪ್ಪ. ಪವರ್ಫುಲ್ ಲೀಡರ್ಸ್ ಎಲ್ಲ ಅಲ್ಲಿಂದ ಮಂಡ್ಯದಿಂದನೇ ಬರ್ತಾರೆ ಗೆದ್ಕೊಂಡು. ಮಂಡ್ಯ ಬಿಟ್ರೆ ಬೇರೆ ಕಡೆ ಆಗಲ್ಲ ಹೆಚ್ಚು ಕಮ್ಮಿ ಅವ್ರಿಗೆ. ಏನಾಗಿದೆ? ಕೇಂದ್ರ ಮಂತ್ರಿಗಳು ಅಥವಾ ಅವರು ಈಗ ಅವ್ರಿಗೆ ನೀವು ತೊಂದರೆ ಮಾಡ್ತಾ ಇದ್ರು, ಇಲ್ಲ ಅವ್ರು ಕೊಡದೆ ಸುಮ್ಮನೆ ಹೇಳ್ತಾ ಇದ್ರು, ಅದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಪಬ್ಲಿಕ್ ತಿಳಿಸ್ಬೇಕಲ್ವ ಅದನ್ನ? ನಾವು ಕುಮಾರಸ್ವಾಮಿ ಅವ್ರನ್ನ ಕೈಗಾರಿಕೆಗಳು ಕೇಳಿದ್ವಿ, ಕೊಡ್ಲಿಲ್ಲ. ನೀವು ಕೇಳಿಲ್ಲ, ಹೋಗ್ಲಿ. ಅವರಾದ್ರೂ ಕೊಟ್ರ ಅಂತಂದ್ರೆ ಅವ್ರು ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ, ನನಗೆ ತುಂಬಾ ತೊಂದರೆ ಕೊಡ್ತಾರೆ, ಜಾಗ ಕೊಡ್ತಾ ಇಲ್ಲ, ನಾನು ಇಲ್ಲಿ ಕೈಗಾರಿಕೆಗಳು ಕೊಡಕ್ಕೆ ರೆಡಿ ಆಗಿದ್ದೀನಿ. ನೋಡಿ ಎಂಥ ಪರಿಸ್ಥಿತಿ. ಯಾವುದೇ ಒಬ್ಬ ರಾಜಕಾರಣಿಗೆ, ಮಂತ್ರಿಗಳಿಗೆ ತಾಕತ್ತಿದ್ರೆ ಬರೀ ಬಾಯಿ ಮಾತಲ್ಲಿ ಹೇಳ್ಬೇಡ್ರಿ, ಕೆಲಸ ಮಾಡಿ, ಫಸ್ಟ್ ಅಭಿವೃದ್ಧಿ ಮಾಡಿ. ಪಾಪ ಅಲ್ಲಿ ತುಂಬಾ ಜನ ಪಾರ್ಟಿಗಳಿಗೆ ನೆಚ್ಕೊಂಡಿರ್ತಾರೆ. ಒಂದು ಪಾರ್ಟಿಯಲ್ಲಿ ಇದ್ದವ್ರು ಇನ್ನೊಂದು ಪಾರ್ಟಿಗೆ ಹೋಗಲ್ಲ. ಆ ಕಡೆ ಅವ್ರಿಗೆ ಈ ಉದಾರೀಕರಣ, ಈ LPG ಅಂತ ಬಂತಲ್ಲ, ಖಾಸಗೀಕರಣ, ಜಾಗತೀಕರಣ, ಈ ಮೂಮೆಂಟ್ ಗೊತ್ತಿಲ್ಲ ಅವ್ರಿಗೆ. ಅದೇ ಜೋನಲ್ಲಿ ಇದ್ದಾರೆ. JDS ಅಂದ್ರೆ JDS, ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್. ಇವ್ರು ಅಲ್ಲಿಗೆ ಹೋಗಲ್ಲ, ಅವ್ರು ಇಲ್ಲಿಗೆ ಬರಲ್ಲ. ಆ ಮಟ್ಟದ ರಾಜಕೀಯ ಅಲ್ಲಿ. ಈ ಲೀಡರ್ಸ್ ನೋಡಿದ್ರೆ ಅವ್ರನ್ನ ಯಾರನ್ನು ಮೇಲೆ ಎತ್ತು ಕೆಲಸ ಮಾಡ್ತಾ ಇಲ್ಲ. ಮೋಸ್ಟ್ ಏನಾದ್ರು ಅಭಿವೃದ್ಧಿ ಆಗ್ಬಿಟ್ರೆ ಓಟ್ ಹಾಕಲ್ಲ ಅಂತಲ್ಲ. ಈಗ ಮೊನ್ನೆ ಸುರೇಶ್ ಗೌಡ್ರು ಇದ್ರ 5 ವರ್ಷ, ಈಗ ನೀವಿದ್ದೀರಾ, ಚಲುವರಾಯಸ್ವಾಮಿ ಅವ್ರ ಮಂತ್ರಿಗಳು. ನೆಕ್ಸ್ಟ್ ನೀವು